ಇತ್ತೀಚೆಗೆ ಹಲ್ಲರೆ ಗ್ರಾಮದಲ್ಲಿ ನಡೆದ ಕೋಮು ಘರ್ಷಣೆ ಪ್ರಕರಣ ಖಂಡಿಸಿ ನಂಜನಗೂಡಿನ ಮಿನಿ ವಿಧಾನಸೌಧದ ಎದುರು ದಲಿತ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರತಿಭಟನೆ ನಡೆಸಿತು. ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿದ ಒಕ್ಕೂಟದ ಮುಖಂಡರು, ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರಕ್ಕೆ ಎರಡು ಕೋಮುಗಳ ನಡುವೆ ನಡೆದಿರುವ ಘರ್ಷಣೆಗೆ ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ನೇರ ಹೊಣೆ ಅಂತ ಆರೋಪಿಸಿದರು. ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಲೋಕನಾಥ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ನಂದಿನಿ ಭೇಟಿ ನೀಡಿ ಮನವಿ ಸ್ವೀಕರಿಸಿ 3 ದಿನದೊಳಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಬಂಧಿಸಿ ಆ ಊರಿನಲ್ಲಿ ನಿನ್ನೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ನನಗೆ ಫೋನ್ ಮಾತಾಡಿದ್ರು, ಸ್ವಾಮೀಜಿ ಅವರು ಇನ್ನೂ ಆ ಊರಿಗೆ ಬರ್ತೇವೆ ಅಂತ. ಹಾಗಾಗಿ ಅಲ್ಲಿ ಒಂದು ಸಮುದಾಯದವರು ಮೀಸಲಾತಿ ಕಾನೂನು ಅಂಬೇಡ್ಕರ್ ಕಾನೂನು, ಕೇವಲ ಮೀಸಲಾತಿ ಕಾನೂನು ಯಾವ ಅಂಬೇಡ್ಕರ್ ಕಾನೂನಲ್ಲ. ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಅಂಬೇಡ್ಕರ್ ಎಲ್ಲರಿಗೂ ಬೇಕು. ಎಲ್ಲ ಜಾತಿಯ ಜನಾಂಗದವರಿಗೆ ಹೋಗಿ ದಲಿತ ಸಂಘಟನೆ ಒಕ್ಕೂಟದಿಂದ ಎಲ್ಲರೂ ನಮಗೆ ಬೆಂಬಲ ಸಣ್ಣ ಪುಟ್ಟ ವಿಚಾರಗಳನ್ನು ಮಾತಾಡಿ ಮನವಿ ಮಾಡಿರಲ್ಲ. ಆದರೆ ಅವರು ಟ್ರಾನ್ಸ್ಫರ್ ಆಗೋದಲ್ಲ, ಆತ ಸಸ್ಪೆಂಡ್ ಆಗಬೇಕು, ಅವರ ಕೆಲಸದಿಂದ ವಜಾ ಆಗಬೇಕು. ಯಾಕಂದ್ರೆ ಅವರೆಲ್ಲ ಇದೇ ಕೆಲಸ ಮಾಡ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತ್ ಗ್ರಾಮದ ಯುವಕರು, ಹಿರಿಯ ನಾಗರಿಕರು ಮತ್ತು ಕೃತ್ಯಕ್ಕೆ ಬಲಿಯಾದ ಅಮಾಯಕ ಹೆಣ್ಣು ಮಕ್ಕಳ ಜೊತೆ ಈ ಸಮಾಜವು ಸದಾ ಅವರ ಬೆಂಬಲಕ್ಕೆ ನಿಂತು ಆತ್ಮವಿಶ್ವಾಸವನ್ನು ತುಂಬುತ್ತದೆ ಎಂಬ ಅಂಶವನ್ನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ರವಾನಿಸೋಣ. ಅಂಬೇಡ್ಕರ್ ಅವರ ನಾಮಫಲಕದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿ ಅಗೌರವಿಸಿರುವ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯ ವಿರೋಧ ಸೂಕ್ತ ತನಿಖೆ ಆಗಬೇಕು. ಅವರ ವಿರುದ್ಧವಾಗಿ ಏನು ನಡ್ಕೊಂಡಿದೆ ಅದು ಸೂಕ್ತ ತನಿಖೆ ಆಗಬೇಕು. ಅಲ್ಲಿನ PDO ಮತ್ತು ಸೂಕ್ತ ನಿರ್ದೇಶನ ನೀಡಿದ EO ರವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ಕೂಡ ನನ್ನ ಒತ್ತಾಯವಾಗಿದೆ. ಈ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಸಭೆಗೆ ದಿನಾಂಕ ಅವರು ಗೈರಾಜಾಗಿರ್ತಕ್ಕಂಥದ್ದು ಎಲ್ಲ ಸವರ್ಣೀಯ ಮತ್ತು ಇತರೆ ಸದಸ್ಯರ ಸದಸ್ಯತ್ವವನ್ನು ವಜಾಗೊಳಿಸಿ ಈ ವಿಚಾರದಲ್ಲಿ ಪಂಚಾಯಿತಿಯನ್ನು ಸೂಪರ್ ಸೀಡ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಬ್ಬರು PDO ಸಭೆಯನ್ನು ಕರೆದು ಆ ಸಭೆಗೆ ಯಾರ್ಯಾರು ಆಗಮಿಸಿಲ್ಲ ಅವರೆಲ್ಲರೂ ಕೂಡ ವಜಾಗೊಳಿಸಬೇಕು, ಅದು ಸೂಪರ್ ಸೀಡ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂಬೇಡ್ಕರ್ ನಾಮಫಲಕವನ್ನು ತಿಪ್ಪೇಗುಂಡಿಯಲ್ಲಿ ನಿರ್ಮಿಸಿಕೊಳ್ಳಿ ಎಂದು ಪದಪ್ರಯೋಗ ಮಾಡಿರುವ ಮಾಜಿ ಅಧ್ಯಕ್ಷ ಮಹಾದೇವ ಸ್ವಾಮಿ ಮತ್ತು ನಾಮಫಲಕಕ್ಕೆ ಚಪ್ಪಲಿ, ಜೋಡು, ಇತರೆ ವಸ್ತುಗಳಿಂದ ಮಾನಹಾನಿ ಸಂಭವಿಸುತ್ತದೆ ಎಂದು ಪದ ಉಲ್ಲೇಖಿಸಿರುವ ಕೃಷ್ಣ ನಾಯಕ ಇವರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತಕ್ಕಂಥದ್ದು ಕೂಡ ಒತ್ತಾಯವಾಗಿದೆ.
ಮತ್ತೆ ಬಹಳ ಚೆನ್ನಾಗಿದೆ ಇದು. ಆ ಮಹಿಳೆ ಒಂದಷ್ಟು ಬಿಚ್ಚಿಟ್ರು. ಪ್ರಾಸ್ತಾವಿಕವಾಗಿ ಮಾತನಾಡಂತ ಮಲೇಶು ಕೂಡ ಒಂದಷ್ಟು ವಿಚಾರವನ್ನ ಬಿಚ್ಚಿಟ್ರು. ಇನ್ನು ಉಳಿದಂತೆ ಎಲ್ಲರೂ ಕೂಡ ನೊಂದಂತ ಮನಸ್ಸುಗಳು ಅವ್ರ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಆದರೆ ಕೆಲವು ವಿಚಾರಗಳನ್ನ ನಾನು ನೇರವಾಗಿ ನಿಮಗೆ ಮನಸ್ಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಇದಕ್ಕೆ ಬರ್ಕೊಂಡು ಬಂದಿದ್ದೀನಿ. ನನ್ನ ಬೇಡಿಕೆ ಇದು, ನೀವೇನು ಇಟ್ಟಿದ್ದೀರಾ ಅದಕ್ಕೆ ಅಳವಡಿಸ್ಕೋಬೇಕು ಅಂತ ಹೇಳಿ ಕೂಡ ನಾನು ಒತ್ತಾಯಿಸ್ತಾ ಇದ್ದೀನಿ. ಮೊದಲನೇದು, ಅಲ್ರೆ ಗ್ರಾಮದಲ್ಲಿ ನಡೆದ ಅಮಾನವೀಯ ಮಾನವ ಕ್ರೌರ್ಯ, ಹಿಂಸಾಚಾರ ಮತ್ತು ಅಪರಾಧೀಕರಣವನ್ನು ವಿರೋಧಿಸುವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಮಾನಗೊಳಿಸಿರುವ ವಿರುದ್ಧ ಧ್ವನಿ ಎತ್ತಿ ಪ್ರಾಮಾಣಿಕವಾಗಿ ಅಂಬೇಡ್ಕರ್ ಅವರನ್ನು ಪ್ರೀತಿಸುವ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.